ಇದೆಯಾ? ನಾನು ಬಾಗಿಲು ಅಂದ್ಕೊಂಡು ನೋಡಿದೆ, ನೀನು ನಿಮ್ಮ ಅಕ್ಕ ಜೊತೆ ಮಾತಾಡ್ತಿದ್ದೆ ತಾನೆ? ಹೌದು ಅತ್ತೆ, ನನಗೆ ಇಷ್ಟನ್ನ ಗೊತ್ತೇ ಇಲ್ಲ. ಅವಳು ಇಲ್ಲೇ ನಮ್ಮ ಪಕ್ಕದ ಮನೇಲಿ ಇದ್ದಾಳಲ್ಲ, ನಿಮಗೆ ವಿಷಯ ಗೊತ್ತಿತ್ತಾ? ಏನು ಮಾನಸ ಇಲ್ಲಿದ್ದಾಳ? ಹಾಂ ಹೌದು ಮನೋಜ್, ನನಗೆ ಇಷ್ಟನ ವಿಷಯ ಗೊತ್ತಿದ್ದಿಲ್ಲ. ಈಗ ಒಂದು 2 ದಿನಕ್ಕೆ ಮೊದಲು ಗೊತ್ತಾಯ್ತು. ಅವಳು ಇಲ್ಲಿಗೆ ಬಂದು 1 ತಿಂಗಳು ಆಗ್ತಾ ಬರ್ತಾ ಇದೆ. ಅಲ್ಲ ಅಮ್ಮ, ಒಂದು ತಿಂಗಳಿಂದ ಯಾಕೆ ನಮ್ಗೆ ಯಾರಿಗೂ ನೀನು ಏನು ಹೇಳಲೇ ಇಲ್ವಲ್ಲ? ಏನಂತಪ್ಪ? ಏನಂತ ಹೇಳಬೇಕಾಗಿತ್ತು? ದೊಡ್ಡ ಮಹಾರಾಣಿ ಇದ್ದಾಳೆ, ಅವಳಿಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊ ಅಂತ ಹೇಳಬೇಕಿತ್ತಾ? ಹಾಂ, ಹಂಗಲ್ಲಮ್ಮ. ಅಲ್ಲ, ಅವಳು ಎಷ್ಟೇ ಆಗಲಿ ನನ್ನ ಫ್ರೆಂಡ್ ಹೆಂಡ್ತಿ. ಸುಮ್ಮನೆ ಮನೋಜ, ಇದೊಂದು ಸಾರಿ ಹೇಳಲೇ ಸರಿ, ಮತ್ತೊಂದು ಸರಿ ಅವಳ ಹೆಸರು ಹೇಳಬೇಡ ಆಯಿತಾ? ನೋಡು, ನನಗೊಬ್ಬಳಿಗೆ ಅಲ್ಲ, ನಮ್ಗೆ ಯಾರಿಗೂ ಅವಳಿಗೂ ಸಂಬಂಧ ಇಲ್ಲ. ಅಲ್ಲ ಕಣೋ, ಅವಳು ನಮ್ಮ ಸಂಬಂಧ ಯಾರ್ದು ಬೇಡ ಅಂತ ನಮ್ಮನೆ ಬಿಟ್ಟು ಒದ್ದೋಗಿದ್ದಾಳೆ. ಅಂಥ ಸಂಬಂಧ ನಮಗೇನಿಗೆ ಬೇಕು? ಅವಳ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ನೋಡಿ, ಇಬ್ಬರಿಗೂ ಒಟ್ಟಿಗೆ ಹೇಳ್ತೀರಿ, ಕೇಳಿಸ್ಕೊಡಿ. ಇನ್ನು ಮುಂದೆ ಅವಳ ಹೆಸರು ನಮ್ಮ ಮೇಲೆ ಎತ್ತಬಾರ್ದು, ಅವಳ ಜೊತೆ ಯಾರೂ ಮಾತಾಡಬಾರ್ದು. ಅರ್ಥ ಆಯ್ತಲ್ಲ? ತಾನು ನಿಮಗೂ ಅರ್ಥ ಆಯ್ತಲ್ಲಮ್ಮ? ಇದೊಂದು ಸರಿ ಓಕೆ, ಮತ್ತೆ ಸರಿ ನಿಮ್ಮ ಮಕ್ಕಳ ಜೊತೆ ಮಾತಾಡಬೇಡ. ತಪ್ಪು ತಿಳ್ಕೊಬೇಡ, ನಮ್ಮ ಅತ್ತೆ ಹಿಂಗೆ ಅಂತಾರೆ ಅಂತ. ಯಾಕೆ ಅಂತ ಅರ್ಥ ಮಾಡ್ಕೊ. ಅಯ್ಯೋ ಅತ್ತೆ, ನೀವು ಹೇಳ್ಬೇಕಾಗಿಲ್ಲ, ನನಗೂ ಗೊತ್ತು. ನೀವು ಹೇಳೋಕ್ಕೂ ಮೊದಲು ನನಗೂ ಇಷ್ಟ ಇಲ್ಲ ಅವಳ ಜೊತೆ ಮಾತಾಡೋಕ್ಕೆ. ಆದರೆ ಬರ್ತಿದ್ನಲ್ಲ, ಅವಳೇ ಕರೆದ್ಲು, ಅದಕ್ಕೆ ಮಾತಾಡಬೇಕಾಗಿ ಬಂತು. ಅಮ್ಮ, ನಾನು ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ. ಅತ್ತೆ, ಅಕ್ಕ ಇದ್ದಾಳಲ್ಲ ಮೈಂಡಲ್ಲಿ, ಏನೋ ಸಮಸ್ಯೆ ಇತ್ತು ಅಂತ ನೀನು ಹೇಳ್ದಂಗಿತ್ತಲ್ಲ. ಹಾಗಾದ್ರೆ ಇವಾಗ ಅವಳು ಅಲ್ಲೇ ಇರ್ತಾಳಲ್ಲ, ಅವಳಿಗೆ ಸಮಸ್ಯೆ ಆಗಲ್ವಾ? ಏನಾದರೂ ಆಗಲಿ ಬಿಡು, ನಮಗೇನು ಬೇಕು? ಹಾಂ, ಸಮಸ್ಯೆ ಇತ್ತಲ್ಲ, ಈಗಲೂ ಸಮಸ್ಯೆ ಇದೆ. ಅದಕ್ಕೆ ಯಾರೂ ಆ ಕಡೆಗೆ ಓಡಾಡೋದೇ ಇಲ್ಲ. ಅವಳಿಗೆ ವಿಷಯ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಆರಾಮಾಗಿದ್ದಾಳಲ್ಲ ಚೆನ್ನಾಗಿ, ಅವಳಿಗೇನಾಗುತ್ತೆ ಬಿಡು. ಸರಿ ಅತ್ತೆ, ನಾನು ಅಡುಗೆ ಮನೆ ಕೆಲಸದ ಹೋಗ್ತೀನಿ. ಅಂದಂಗೆ ನಿಮ್ಮ ಅಕ್ಕ ಎಲ್ಲಿ? ಅವಳು ಅಂಗಡಿಗೆ ಹೋಗಿದ್ದಾಳೆ, ಭಾವ ಬಂದ್ರಲ್ಲ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಾ, ಸರಿ ಹೋಗಮ್ಮ. ಅಪ್ಪ, ಸದ್ಯಕ್ಕೆ ಹೆಂಗ ತನುಗಳ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಂಗೆ ತೊಂದರೆ ಆಗ್ತಾಯಿತ್ತು. ಇವಳು ಹಿಂಗಿರೋದ್ರಿಂದ ಅವಳನ್ನ ಬೇಗ ಬಗ್ಗ ಬಡಿಬೋದು. ಮಾನ್ಸ, ಹೇಗಿದೆಯಾ? ಶರತ್ತಲ್ಲಿ? ಓ ಮಾಮ, ನೀನಾ? ಹಾಂ ಮಾಮ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಶರತ್ತು ಕೆಲಸಕ್ಕೆ ಅಂತ ಹೋಗಿದ್ದಾನೆ, ಅಂದರೆ ಕೆಲಸನ ಇಂಟರ್ವ್ಯೂಗೆ ಅಂತ ಹೋಗಿದ್ದಾನೆ. ಹೌದಾ? ಅವನಿಗೇನು ಸಿಕ್ಕಿಲ್ಲ ಕೆಲಸ? ಅಲ್ಲ, ಮೊನ್ನೆ ಇಂಟರ್ವ್ಯೂಗೆ ಅಂತ ಹೇಳಿದ್ನಲ್ಲ, ಎಷ್ಟು ಇಂಟರ್ವ್ಯೂ ಅಂತ ಅಟೆಂಡ್ ಮಾಡ್ತಾನೆ, ಕೆಲಸ ಯಾಕೆ ಸಿಗ್ತಾಯಿಲ್ಲ ಅವನಿಗಿನ್ನು? ಗೊತ್ತಿಲ್ಲ ಮಾಮ, ನನಗಂತೂ ಅವನಿಗೇನು ಸಮಸ್ಯೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಎಲ್ಲ ರೆಡಿ ಆಯಿತು, ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು ಅಂತಾನೆ, ನೋಡಿದ್ರೆ ಅದು ಫ್ಲಾಪ್ ಆಗುತ್ತೆ. ಹೀಗೆ 2-3 ಕಡೆ ಹೀಗೆ ಆಗಿದೆ. ಹೋಗಲಿ ಬಿಡು ಮಾನ್ಸ, ಕೆಲಸ ಅಂದರೆ ಹಾಗೆ ಸಿಗುತ್ತೆ, ತಡ ಆಗುತ್ತೆ. ಅದು ಸರಿ, ನೀನೇ ಇಲ್ಲಿಗೆ ಶಿಫ್ಟ್ ಆಗಿದೆಯಲ್ಲ, ಅಲ್ಲೇನು ಸಮಸ್ಯೆ ಆಯಿತಾ? ಹಾಂ, ಸಮಸ್ಯೆ ಅಂತೆಲ್ಲ ಏನೂ ಇಲ್ಲ, ಸುಮ್ಮನೆ ಒಟ್ಟಿಗೆ ಇರೋದು ಚೆನ್ನಾಗಿರಲ್ಲ ಅಂತ ನಾನು ಸಪ್ರೇಟಾಗಿ ಬಂದುಬಿಟ್ಟೆ. ಈಮೇಲೆ ಚೆನ್ನಾಗಿದೆ. ಹಾಂ, ಮನೇನೋ ಚೆನ್ನಾಗಿದೆ, ಆದರೆ ಊರಿನ ಜನ ಈ ಮನೆ ಬಗ್ಗೆ ಏನೇನೋ ಹೇಳ್ತಾರಲ್ಲ. ಅದೇನೇ ಮಾಮ, ನನಗೊಂದು ಇದುವರೆಗೂ ಆ ಥರ ಯಾವ ಅನುಭವನೂ ಆಗಿಲ್ಲಪ್ಪ. ಒಳ್ಳೇದಾಯಿತು ಮನ್ಸ. ಅದೇ ನಮ್ಮ ಮೂಢನಂಬಿಕೆನೋ ಅಂತ ಅನ್ಬೋದು, ಅಥವಾ ನಮ್ಮ ಕಲ್ಪನೆ ಅಂತ ಅಂದರೂ ತಪ್ಪಾಗಲ್ಲ. ನೀನು ಧೈರ್ಯವಾಗಿದ್ದಲ್ಲ, ಅಷ್ಟು ಸಾಕು, ಹೀಗೆ ಇರು. ಶರತ್ ಇಲ್ಲ ಮನೆಯಲ್ಲಿ? ಶರತ್ತಾ? ನೀವ್ಯಾರು? ನಾನು ನಿಮ್ಮ ಇದಕ್ಕೆ ಮೊದಲೇ ನೋಡಿಲ್ವಲ್ಲ. ಅಯ್ಯೋ, ನನಗೆ ನಿಮ್ಮ ಪರಿಚಯ ಇಲ್ಲ, ಆದರೆ ನಿಮ್ಮ ಪರಿಚಯ ನಂಗೆ ಚೆನ್ನಾಗಿದೆ. ಅದು ನೋಡು, ಶರತ್ ಎಲ್ಲಿ ಅಂತ ಬೇಗ ಹೇಳಮ್ಮ, ನಂಗೆ ತುಂಬ ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ ದೇವ್ರೆ, ನಿಮ್ಗೆ ಹೇಳ್ತದೆ ಅರ್ಥ ಆಗ್ತಾ ಇಲ್ವಾ? ನೀವು ಮೊದಲು ಯಾರು ಅಂತ ಹೇಳಿ, ಆಮೇಲೆ ಶರತ್ ಎಲ್ಲಿ ಅಂತ ಹೇಳ್ತೇನೆ. ಇಷ್ಟಕ್ಕೂ ಅವನು ಮೈನಲ್ಲಿಲ್ಲ. ಏನು ಮೈನಲ್ಲಿಲ್ವಾ? ಅಯ್ಯೋ ದೇವ್ರೆ, ಹೆಂಗೆ ಸ್ಯಾರು? ಸರಿ ಮಾನ್ಸ, ನಾನು ಬರ್ತೀನಿ. ಕುತ್ಕೋ ಬಾ ಮಾಮ, ಕಾಫಿ ಟೀ ಕೊಡ್ತೀನಿ, ಕುಡ್ದು ಹೋಗುವಂತೆ. ಇಲ್ಲ, ಇನ್ನೊಂದು ಸರಿ ಬರ್ತೀನಿ ಬಿಡು. ಸರಿ. ಈ ಲೇಡೀಸ್ ಯಾರು ಇಡ್ಬೋದು? ಶರತ್, ನಿಂತ್ಕೊಪ್ಪ. ಅರೆ ಮಂಗಳಾತ್ಗೆ, ನೀವು ಇಲ್ಲಿ ಯಾಕೇನಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ ಆಗಿದೆ. ಅದೇನಾಯ್ತಂದ್ರೆ ಇವತ್ತು ದೇವಸ್ಥಾನದಲ್ಲಿ ಇಷ್ಟೆಲ್ಲ ಆಯ್ತು ನೋಡಪ್ಪ. ಅಯ್ಯೋಯ್ಯೋ, ಇಷ್ಟೆಲ್ಲ ಆಯ್ತಾ? ಹಾಗಾದರೆ ನಮ್ಮ ಅಣ್ಣ ಅದಕ್ಕೆ ಮಧ್ಯೆ ದೊಡ್ಡ ಯುದ್ಧ ನಡೆದಿರುತ್ತೋ ಏನೋ. ಇವಾಗ ಏನು ಮಾಡಲಿ? ಅಯ್ಯೋ ಶರತ್,
ನಾನು ಮೊದಲೇ ಹೆದರ್ಕೊಂಡಿದ್ದೀನಿ. ನೀನು ಮತ್ತೆ ಈಗೆಲ್ಲ ಹೇಳಿ ಇನ್ನು ಎದುರಿಸ್ಬೇಡಪ್ಪ ನನಗೆ. ಒಂದು ಕೆಲಸ ಮಾಡು, ಅಲ್ಲಿ ಹೋಗಿ ನೋಡ್ತೀಯಾ ಏನಾಗ್ತಾಯಿದೆ ಅಂತ. ಯಾಕೆಂದರೆ ನನಗೆ ತುಂಬ ಗಾಬರಿ ಆಗ್ತಾಯಿದೆ ಏನಾಗುತ್ತೋ ಅಂತ. ನಿನ್ನ ಜೊತೆ ನಾನು ಬರಲಾ? ಬೇಡ ಅದಕ್ಕೆ, ಈ ಟೈಮಲ್ಲಿ ನೀವು ಬಂದರೆ ಚೆನ್ನಾಗಿರಲ್ಲ. ನಾನು ಹೋಗಿ ನೋಡ್ಕೊಬರ್ತೀನಿ ಏನಾಗಿದೆ ಅಂತ. ನೀವು ಹೆದರ್ಕೋಬೇಡಿ, ನೀವು ಆರಾಮಾಗಿರಿ. ನೀವು ಸರಿ ಇವಾಗ ಮನೆಗೆ ಹೋಗಿ. ನಾನು ಅಣ್ಣಂಗೆ ಹೋಗಿ ಹೇಳ್ತೀನಿ, ನಿಮಗೆ ಫೋನ್ ಮಾಡ್ತಾನೆ. ಸರಿಯಪ್ಪ, ಹಾಗೆ ಮಾಡು. ನೋಡ್ತಾ ಕವಿತಾ, ಇಷ್ಟೆಲ್ಲ ಆಯಿತು. ಹೀಗೆ ಹೇಳು, ನಾನು ನಿನಗೆ ಯಾವ ಟೈಮಲ್ಲಿ ಹೇಳ್ಬೇಕಾಗುತ್ತೆ ಸತ್ಯನಾ? ನಾನು ಒಂದು ವೇಳೆ ಹೇಳಿದರೆ ನೀನು ಒಪ್ಕೋತಾ ಇದೆಯಾ? ಅಲ್ಲ ರೀ, ಇವಾಗ ಇಷ್ಟೆಲ್ಲ ಹೇಳ್ತಿರಲ್ಲ, ಅಂದರೆ ನಿಮ್ಮಿಬ್ಬರು ಮದುವೆ ಆಗಿ ಸುಮಾರು 18 ವರ್ಷ ಆಯಿತಾ? ಹಾಂ, ಹಾಗಾದರೆ ನನಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ನಿಮಗೆ ಆಗಲೇ ಗೊತ್ತಾಗಿತ್ತಾ? ಗೊತ್ತಾಗಿತ್ತು. ಅದು ಗೊತ್ತಾದ್ಮೇಲೆ ತಾನೇ ನಮ್ಮ ಅಪ್ಪ ಅಮ್ಮ ನಂಗೆ ಇನ್ನೂ ಮದುವೆ ಮಾಡೋಕ್ಕೆ ಬಲವಂತ ಮಾಡಿದ್ದು. ಆದರೆ ನಾನು ಅವಾಗ ಒಪ್ಕೊಂಡಿಲ್ಲ. ಆದರೆ ನನ್ನ ಹಣೆ ಬರಹ ಇತ್ತು ಅನಿಸುತ್ತೆ, ಹೀಗೆಲ್ಲ ಆಗೋಯ್ತು. ನಾನು ನಿನಗೆ ಎಷ್ಟು ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ನಾನು ಹೇಳಿರಲಿಲ್ಲ ಕಣೆ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ. ಮಾಡಿದ್ದೆಲ್ಲ ಮಾಡಿದಾದ್ಮೇಲೆ ತಪ್ಪು ತಿಳ್ಕೊಬೇಡ ಅಂದರೆ ಹೇಗ್ರಿ ಆಗುತ್ತೆ? ಹಾಂ ಹೇಳಿ. ಅಲ್ಲ, ನೀವು ನಂಗೆ ಈ ರೀತಿ ಒಂದು ಮೋಸ ಮಾಡ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆದರೆ ನನಗೆ ಮಗು ಬೇಕು ಅಂದಿದ್ರೆ ಒಂದು ಅನಾಥ ಮಗುನ ಸಾಕೋಬೋದಾಗಿತ್ತು. ಅದನ್ನು ಬಿಟ್ಟು ನೀವು ಇನ್ನೂ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅದು ಹಂಗಲ್ಲ ಕವಿತಾ, ಅದು ಹೇಳೋಷ್ಟು ಈಸಿಯಾಗಿ ಆಗಲ್ಲ. ಅನಾಥ ಮಕ್ಕಳನ್ನ ಸಾಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದು ನಿಜನೇ ಬಿಡಿ. ನಿಮ್ಗೆ ಆಲ್ರೆಡಿ ಫಿಕ್ಸ್ ಆಗಿತ್ತಲ್ಲ, ನಿಮ್ಗೆ ಇದ್ರ ಮೇಲೆ ಎಲ್ಲಿ ಗಮನ ಇರುತ್ತೆ? ಹಾಂ, ಹೋಗ್ಲಿ ಬಿಡಿ. ನನ್ನ ಹಣೆ ಬರಹ ನಾನು ಐಗೋ ಅನ್ಭವಿಸ್ಕೊತೀನಿ. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಯಾವುದೇ ಕಾರಣಕ್ಕಿರಲ್ಲ. ನನ್ನ ತವ್ರ ಮನೆಗೆ ಹೋಗ್ತೀನಿ. ಅದಕ್ಕೆ ಶರತ್, ಬಂದ್ಯಪ್ಪ, ಬಾ. ನಿನಗೆ ಗೊತ್ತಾ ನಿಮ್ಮ ಅಣ್ಣ ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ ಅಂತ? ನಾನು ನಿಮ್ಮ ಅಣ್ಣನ ಎಷ್ಟು ನಂಬಿದ್ದೆ. ಆದರೆ ಅವರು ನಾನು ಬದುಕಿರ್ಬೇಕಾದ್ರೇ ಇನ್ನೊಂದು ಮದುವೆ ಮಾಡಿಕೊಂಡು ಅವ್ಳಿಗೊಂದು ಮಗು ಬೇರೆ ಇದೆಯಂತೆ. ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಶರತ್ ನಿನಗೆ? ಅದು ಅದಕ್ಕೆ ನನಗೆ ವಿಷಯ ಮೊದಲೇ ಗೊತ್ತಿತ್ತು. ನಿನಗೆ ವಿಷಯ ಮೊದಲೇ ಗೊತ್ತಿತ್ತಾ? ಅಲ್ಲ ಕಣೋ, ನೀನಾದರೂ ಒಂದು ಮಾತು ಅದಕ್ಕೆ ನಮ್ಮ ಅಣ್ಣ ನಿಂಗೆ ಇಷ್ಟು ದೊಡ್ಡ ಮೋಸ ಮಾಡ್ತಿದ್ದಾನೆ ಅಂತ ಒಂದು ಮಾತಾದರೂ ಹೇಳ್ಬೋದಾಗಿತ್ತಲ್ವಾ? ಓ, ನೀನು ನಿಮ್ಮ ಅಣ್ಣನ ನಿಲ್ಬಿಟ್ಕೊಡ್ತೀಯ ಹೇಳು, ಎಷ್ಟೇ ಆಗಲಿ. ನೀನು ಅಣ್ಣನ ತಮ್ಮ ಅಲ್ವಾ? ಅದಕ್ಕೆ ಮೋಸ ಆದ್ರೆ ಆಗಲಿ ಬಿಡು, ನಮ್ಮ ಅದಕ್ಕೆ ಯಾರೋ ಆಚೆಯಿಂದ ಬಂದಿರೋಳು ಅಂತ ಸುಮ್ಮನಾಗ್ಬಿಟ್ಯಾ? ಅಯ್ಯೋ ಅದಕ್ಕೆ ಹಾಗೆಲ್ಲ ಹೇಳ್ಬೇಡಿ. ನನಗೆ ಗೊತ್ತು ನಮ್ಮ ಅಣ್ಣ ಇನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಏನು ಪ್ರೀತಿ ಮಾಡೋರು ಯಾರಾದರೂ ಈ ಥರ ಮೋಸ ಮಾಡ್ತಾರಾ? ಇನ್ನೊಂದು ಹೆಂಡ್ತಿನ ಕಟ್ಕೊಬಂದು ನಿನ್ನ ತಂಗಿ ನೋಡು ಅಂತ ಹೇಳ್ತಾರಾ? ಅದಕ್ಕೆ ಅದೆಲ್ಲ ಹಣೆ ಬರಹ ಆಗೋಗಿದೆ. ಈಗ ನೀವು ಅದನ್ನು ಸಾಧಿಸ್ತಾ ಹೋದರೆ ಏನು ಸಿಗುತ್ತೆ ಹೇಳಿ? ಹೋಗಲಿ ಬಿಡಿ, ಕ್ಷಮಿಸ್ಬಿಡಿ ಅಣ್ಣನ. ಓ ಹೌದಾ, ಆಯ್ತು ಬಿಡಪ್ಪ. ಕ್ಷಮಿಸ್ದೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ನಾನು ಈ ವಯಸ್ಸಲ್ಲಿ ಹೋಗ್ಬಿಟ್ಟು ಯಾರಿಗೆ ಅಂತ ಹೇಳ್ಕೊಂಡ್ರು ಎಲ್ಲ ನನಗೆ ಹೇಳ್ತಾರೆ, ನಿನಗೆ ಮಕ್ಕಳಾಗಿಲ್ಲ, ನಿನ್ನ ಗಂಡ ಇನ್ನೇನು ತಾನೇ ಮಾಡ್ತಾನೆ ಅಂತ. ಹಾಗಾಗಿ ನಾನು ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ, ಏನೂ ಆಗಲ್ಲ. ಅಥವಾ ನಾನು ತವ್ರ ಮನೆಗೆ ಹೋಗಿ ಹೇಳ್ಕೊಳಕ್ಕೂ ಆಗಲ್ಲ. ಯಾಕೆಂದರೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. 35 ವರ್ಷ ಆದ ನನ್ನ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ. ಇಂಥ ಸಮಯದಲ್ಲಿ ನಾನು ಹೋಗಲ್ಲಿ ಕುತ್ಕೊಂಡ್ರೆ ಊರಿನ ಜನ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಅವಮಾನ ಮಾಡ್ತಾರೆ ಹೇಳು? ನನಗನ್ಸುತ್ತೆ ನಿಮ್ಮ ಅಣ್ಣಂಗೆ ಈ ವಿಷಯ ಎಲ್ಲ ಗೊತ್ತಿದ್ದೆ ನನಗೆ ಈ ಥರ ಮೋಸ ಮಾಡ್ದ. ಇವಳಿಗೆ ಕೇಳೋಕ್ಕೆ ಯಾರೂ ಇಲ್ವಲ್ಲ ಅಂತ. ಕವಿತಾ, ಹಂಗಲ್ಲ ಕಣೆ, ಅಷ್ಟೊಂದೆಲ್ಲ ಏನಕ್ಕೆ ನೋವು ತಿಂತೀಯಾ? ಅದು ಹಂಗಾಗಿಲ್ಲ. ಇಲ್ಲಿ ನೋಡು. ಏನ್ರಿ, ಏನು ನೋಡಬೇಕು ಹೇಳಿ? ಒಂದೇ ಮದುವೆನಾ ಅಥವಾ ಇನ್ನೂ ಒಂದೆರಡು ಮಾಡ್ಕೊಂಡಿದ್ದೀರಾ? ಅದನ್ನು ಇವಾಗಲೇ ಹೇಳಿಬಿಡಿ. ಅಚ್ಚೋ, ಹಂಗಲ್ಲ ಕವಿತಾ, ನನ್ನ ಏನು ಅನ್ಕೋಬಿಟ್ಟೆ ನೀನು? ನಾನೇನು ಪ್ರತಿ ಮನ್ಮಥನ ನೋಡೋಕೆ ಹಿಂಗಿದ್ದೀನಿ? ನನಗೆ ಅವಳು ಸಿಕ್ಕಿದ್ದೇ ಹೆಚ್ಚು, ಅಂಥದ್ರಲ್ಲಿ ಇನ್ನೊಂದು ಇಬ್ಬರು ಸಿಗ್ತಾರಾ? ಹಿಂಗಿತ್ಕೊಂಡೆ ಇಷ್ಟೆಲ್ಲ ಆಡ್ತೀರಾ? ಇನ್ನು ಸ್ವಲ್ಪ ಮೈಯಲ್ಲಿ ಏನಾದರೂ ನಿಮಗೆ ಮಾಂಸ ಕಂಡು ಎದ್ಬಿಟ್ಟಿದ್ರೆ ನೀವು ಹಿಡಿಯೋಕ್ಕಾಗ್ತಾ ಇದ್ದಿಲ್ವೇನೋ? ಇಂಥ ಟೈಮಲ್ಲಿ ಎಂಥ ಜೋಕ್ ಮಾಡ್ತೀಯ ಕಣೆ ನೀನು. ನೋಡು, ನಾನು 2ನೇ ಮದುವೆ ಆಗಿರ್ಬೋದು, ಆದರೆ ನನ್ನ ಮೊದಲನೇ ಹೆಂಡತಿ, ನನ್ನ ಮನಸ್ಸಲ್ಲಿ ಮೊದಲನೇ ಸ್ಥಾನ ನಿನಗೆ ಕಣೆ, ನಿನಗೇನೆ. ಓ, ಇದು ಯಾವ ಸಿನಿಮಾ ಡೈಲಾಗ್ ಅಂತ ನನಗೆ ಗೊತ್ತಾಯಿತು. ಅಯ್ಯೋ, ಈ ಸಿನಿಮಾ ಡೈಲಾಗ್ ಅಲ್ಲ ಕಣೆ, ಇದು ಮನಸ್ಸಿಂದ ಬರ್ತಾರೋ ಮಾತು, ಆಯಿತಾ?
ಸರಿ ಇವಾಗ ಅಳು ನಿಲ್ಲಿಸು, ಎಷ್ಟು ಅಂತ ಅಳ್ತೀಯಾ? ಹಾಂ, ಹೀಗಿರಬೇಕು, ಹೇಳೋ ಮಾತು ಕೇಳಿಕೊಂಡು. ಸರಿ, ಈಗ ಹೋಗಿ ಒಂದು ಲೋಟ ಕಾಫಿ ತೊಗೊಂಬಂದು ಕೊಡು. ಆ ನಾನೇ ತಗೊಬಂದು ಕೊಡಲಿ ಕಾಫಿ? ನೀವು ಮಾಡ್ಕೊಡ್ರೆ ಎರಡನೇ ಮದುವೆ. ಹೋಗಿ, ಇನ್ನು ಮುಂದೆ ನಿಮಗೆ ಕಾಫಿ ತಿಂಡಿ ಊಟ ಎಲ್ಲ ಅಲ್ಲೇ. ಇಲ್ಲಿ ಒಂದು ತೊಟ್ಟು ನೀರು ಕೊಡಲ್ಲ ನಿಮಗೆ. ಏನಪ್ಪ ಶರತ್, ನಿಂಗೆ ಅದು ಕಾಫಿ ಟೀ ಅಂದರೆ ಬೇಕಿತ್ತಾ? ಇಲ್ಲ ಅದಕ್ಕೆ, ನನಗೇನು ಬೇಡ. ನೀವು ಸರಿಗತ್ರಲ್ಲ, ನಂಗೆ ಅಷ್ಟೇ ಸಾಕು. ಏನು ಮಾಡಲಿ ಹೇಳು, ಎಲ್ಲ ಹಣೆ ಬರಹ ಅಷ್ಟೇ. ಅಣ್ಣ, ಅದಕ್ಕೆ ಇನ್ನೂ ಪೂರ್ತಿ ಸಮಾಧಾನ ಆಗಿಲ್ಲ, ಏನು ಸುಮ್ಮನೆ ಹಂಗಿದ್ದಾರೆ. ಆದರೆ ಪಾಪ, ನೀನು ಒಂದೆರಡು ದಿನ ಅಲ್ಲೆಲ್ಲ ಹೋಗ್ಬೇಡ, ಇಲ್ಲೇ ಇರು. ಮೊದಲು ಮಂಗಳ ಅದಕ್ಕೆ ಫೋನ್ ಮಾಡಿ ಹೇಳು ಏನು ಸಮಸ್ಯೆ ಇಲ್ಲ ಅಂತ. ಹಾಗೆ ಕವಿತದ ಕಡೆ ಗಮನ ಕೊಡು, ಆಯಿತಾ? ಅರ್ಥ ಆಯ್ತಾ? ಹ್ಞೂ, ನನಗೂ ಹಂಗೆ ಅನಿಸ್ತಿದೆ, ಹಾಗೆ ಮಾಡ್ತೀನಿ. ಅದು ಸರಿ, ನೀನು ಇಲ್ಲಿಗೆ ಹೆಂಗೆ ಬಂದೆ? ನಿನಗೆ ವಿಷಯ ಹೆಂಗೆ ಗೊತ್ತಾಯಿತು? ಹಾಂ, ನಾನು ಹುಡ್ಕೊಂಡು ಮಂಗಳತ್ಗೆ ಬಂದಿದ್ದರು, ಅವರಿಂದ ವಿಷಯ ಗೊತ್ತಾಯಿತು. ಅವರೇ ನಾನು ಇಲ್ಲಿ ಕಳಿಸಿದ್ದು. ಓ ಹೌದಾ? ಸರಿ, ಮನಸ್ಸು ಒಬ್ಬಳು ಇರ್ತಾಳೆ, ನೀನು ಹೋಗು. ಸರಿ ಅಣ್ಣ. ನೋಡು ಶರತ್, ಸಂಜೆ 6 ಗಂಟೆ ಆಗ್ತಿದ್ದಂಗೆ ಮನೆಗೆ ಹೋಗ್ಬಿಡು. ಯಾಕೆಂದರೆ ಆ ಮನೆ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ, ಆಯಿತಾ? ಸರಿ ಅಣ್ಣ, ಹಾಗೆ ಮಾಡ್ತೇನೆ. ನೀನು ಮೊದಲು ಒಳಗೆ ಹೋಗು. ಹಾಂ,